ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾನು ಕಾಲೇಜಿಗೆ ಬಂದಿಲ್ಲ, ಕಾಲೇಜಿಗೆ ಬಂದಿದ್ದೀನಿ. ಇಲ್ಲೇ ಕಾಲೇಜು, ಕ್ಲಾಸಿಗೆ ಬಂದಿಲ್ಲ. ಇವಾಗ ಕ್ಲಾಸಿಗೆ ಬರ್ತಿರ್ಲಿಲ್ಲ. ಇವಾಗ ನಮ್ಮ ಗ್ರೂಪಲ್ಲಿರೋ ಒಬ್ಬಳು ಬರ್ಡೇ ಸೆಲೆಬ್ರೇಷನ್, ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋ ಉದ್ದೇಶದಿಂದ ಇಲ್ಲಿ ಹತ್ತದಲ್ಲಿ ಇದೆ, 1 ಕಿಲೋಮೀಟರ್. ತಿರ್ಗಿ ಅದಕ್ಕೆ ಬಂದಿರ ಅಪ್ಪ ಅಂತ ಗ್ಯಾಕೆಟ್ ಮಾಡ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ಮನೆ ಬಾಡಿಗೆಗಿದೆ, ಸಂಪರ್ಕಿಸಿ. ಕಾಲೇಜ್ ಹೋಗಿದ್ವಿ ಇವತ್ತು. ಮನೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ. ಹೆಣ್ಣು ಮಗಳಾಗಿ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ರೂಮ್ ಮಾಡ್ಕೊಳ್ಳೆ ಅಂತ ಹೇಳು. ಒಂದು ಒಂಥರ ಮನೆ ಹುಡುಗಿಯಾಗಿ ಸಬ್ದಸ್ತ ಮನೆ ಹುಡುಗಿಯಾಗಿ ಹೆಣ್ಮಕ್ಳು ಮನೆಗಳ ಊಟ ಇದು ಮನೇನ ಅಲ್ಲಿ ಜಡ ಹೊಡೆದಿಲ್ಲ, ಅಲ್ಲಿ ಹೊಡೆದಿಲ್ಲ. ಶಿವ ನೋಡ್ರಿ ಇದು ನಿಮಗೆ ನೋಡ್ರಿ ಇಲ್ಲಿ ಬಾಟ್ಲು ನೋಡ್ರಿ ಇಲ್ಲಿ ಕೆಳಗಡೆ ಎಲ್ಲಾರು ಎಣ್ಣೆ ಮಾಡ್ಲಿಕ್ಕೆ ನೀರು ಮಾಡ್ಲಿಕ್ಕೆ ಇದೆಲ್ಲ ವರ್ಕಿಂಗ್ ಕಂಡೀಷನ್ ಆಯ್ತು. ವರ್ಕಿಂಗ್ ಕಂಡೀಷನ್ ಐತೆ. ಇವೆಲ್ಲ ಇಷ್ಟದ ಐಟಮ್ ನಿಮ್ದು. ಫಸ್ಟ್ ಟೈಮ್ ನೋಡಿ ಪ್ರೊಫೆಷನಲ್ ಕುಕ್. ಎಕ್ಸ್ಪೋಸ್ ನೋಡಿದ್ರಿ ಯಾವ ತರ ಬಿಡ್ರಿ. ಇಷ್ಟೇನಾ? ಡಬಲ್ ಬೆಡ್ರೂಮ್ ನೀವು ತೋರ್ಸು ಅಂತಂದ್ರು ನಾ ತೋರ್ಸಲ್ಲ. ಬೇಡಪ್ಪ, ನೀವು ತೋರ್ಸು ಓಪನ್ ಮಾಡಂಗಿಲ್ಲ. ನಿಮ್ ಮಗಳೇನಾದ್ರು ನೋಡ್ತಿದ್ರೆ ನಿಮ್ ಮಗಳನ್ನ ನೋಡ್ಬಿಡಿ. ನೋಡ್ತೀರ ಅಂತ ಗೊತ್ತು. ನೀವು ನೋಡ್ರಿ, ಈ ಮಗಳು ಚೆನ್ನಾಗಿ ಮಾಡಿಕೊಂಡಿದ್ರು. ಒಂದು ಚೂರು ಕ್ಲೀನ್ ಮಾಡಿಲ್ಲ ನಿಮ್ಮ ಮನೆನ, ಸುಮ್ಮನೆ ಡೌನ್ ಮಾಡ್ತಾಳೆ. ಪರವಾಗಿಲ್ಲ, ಎಲ್ಲ ಸಮಿತ ಜಲ್ದಿ ತಪ್ಪಂತ ಒಂದು ಸ್ಟೂಲು ಮನೆಗೆ ಹೋಗ್ಬೇಕು. ಬೇರೆ ಕೆಲಸಗಳವೆ ನಿಮಗೋಸ್ಕರ ಅಲ್ಲಿಂದ ಹೊರಟಿದ್ವಿ. ಸಮಿತಾ, ಇದು ಇದ್ರಾಗ ನಾನು ಇರೋದು ಕಡೂರು. ನೀನು ಹೋಗಿದ್ದೆ ಅಲ್ಲಿಗೆ? ಹೌದಾ? ನಮಗಲ್ಲಿ ಬೇಜಾರು ಅರ್ಕ್ಯದಪ್ಪ, ಅಲ್ಲಿ ಫುಲ್ ಪವರ್ಫುಲ್ ಅಂತ ಕೇಳ್ಪಟ್ಟಿದೆ. ಅಪ್ಪಿ ಕಡೂರು ಹತ್ರ ಪಿ ದುರ್ಗಾ ಪರಮೇಶ್ವರಿ ಅಂತ. ನಾನು ಮನು ಗಡಿಸೋಣಾಗ್ಲಿವಾ ಆ ದೇವಸ್ಥಾನ ಅದೇನೇನೆ. ದುರ್ಗಾ ಪರಮೇಶ್ವರಿ ಕಡೂರು ಹತ್ರ ಆಯ್ತಾ? ಅಷ್ಟೇ ಅಂತ ಅನ್ಕೊಂಡಿದ್ದೆ ನಾನು. ಅದೊಂಥರ ಯಾವ ತರ ದೇವಸ್ಥಾನ ಅಂತ ಹೇಳಿದ್ರು, ಯಾವ್ದು ಅಡಿಕೆ ತೋಟದಲ್ಲಿ ಇರೋದು. ಟಿವಿ ಜನ ಫುಲ್ ಸೀಕ್ರೆಟ್, ಪವರ್ಫುಲ್ ತರ, ಸೀಕ್ರೆಟ್ ಇಂತರ. ಅಲ್ಲೋಡಲ್ಲಿ ಟೇಬಲ್ ಮೇಲೆ ಕಿಚಪು ಪಿಪ್ಸಿ, ಕೋಕೋ ಕೋಲಾ, ಆಟೋಗ್ರಾಫು. ಐ ಆಮ್ ದಿ ಪ್ರಾಬ್ಲಮ್, ಇಟ್ಸ್ ಮೀ. ಐ ಆಮ್ ದಿ ಪ್ರಾಬ್ಲಮ್, ಇಟ್ಸ್ ಮೀ. ನಾವು ಬರ್ತೀವಿ ಅಂತ ಗೊತ್ತಿರೋ ಅನ್ಎಕ್ಸ್ಪೆಕ್ಟೆಡ್. ಸವಿತಾ, ಎಲ್ಲ ಈ ಮನೆಗೆ ಚೇರ್ ಇರುವಲ್ಲು. ಗೈಸ್ ನೋಡಿ ಗೈಸ್, ಗಂಡು ಮಕ್ಕಳೇ ಅಸಹ್ಯ ಮಾಡಿಕೊಂತಾರೆ ಅಂತ ರೂಮ, ಹೆಣ್ಣು ಮಕ್ಳೇ ಈ ತರ. ಇದನ್ನೇ ಅರೇಂಜ್ಮೆಂಟ್. ಗಂಡು ಮಕ್ಳೇ ಅಸಹ್ಯ ಅಂತ ಅಂಗಡಿ, ಹೆಣ್ಣು ಮಕ್ಳು ನಮ್ಗೇನು ಅಸಹ್ಯ ಇರೋದ. ಪರವಾಗಿಲ್ಲ, ಶಬಾಷ್. ನಾವು ನೋಡಿರೋ ಮಟ್ಟಿಗೆ ಕ್ಲೀನ್ ಆಗಿರೋಲ್ಲ. ನೆಲ ಎಲ್ಲ ಕಾಲೇಜಿಗೆ ಓದೋದೇ, ನಮ್ಮ ಹುಡುಗರ ಮೇಲೆ ಅಂಟಿಸ್ತಾ ಇರ್ತದೆ. ನಾವ್ ಹೇಳಿ MBA ಓದ್ತಿದೀವಿ ನಾವು. ಹಿಂಗಿರ್ಲಿ ಬಿಡಿ, ಇದೆಲ್ಲ ಆಗುತ್ತೆ ಇಲ್ಲಿ. ತೆಗೆ ಏನಾಗಲ್ಲ. ಇವನು ನೀಟ ಕಾಣಲಿ. ಅದು ಸಾಕೋದನ್ನ ಆ ಕಡೆ ಸ್ಟೋಲ್ ಇದೆ ಕಡಲ್ಲ. ಹೇಳ ಹ್ಯಾಪಿ ಬರ್ಡೇ ಟು ಕ್ರಾಸ್ ಆಗಿಕೋ ಕಿರಣ. ಮಕ್ಕಿಗೆ ಎಗ್ಗಿಗಂತ ಮೇಲೆ ಇರೋಳೊಬ್ಳೆ ಮಗಳು ನಮ್ಮ ಮನೆಗೆ ಹುಡುಕೊಂಬತ್ತಾರೆ. ಬರೋದ್ರ ಮಕ್ಳು ಏನ್ ಮಾಡಿದ್ರು ನನ್ನ ಮಗಳನ್ನ ಅಂತ. ಕ್ಲಾಸ್ ಮಾಡಲೇ. ಹ್ಯಾಪಿ ಬರ್ಡೇ ಟು ಯು. ಅವ್ಳು ಕಲೆ ಹೊಡಿಯಕು, ತಲೆ ಹೊಡಿಯವು. ನವಿಲ್ಗರಿ ನೀವು ಕಾಲೇಜ್ ಒಂದು ಬಟ್ಟೆನೇ ಬಿಚ್ಚಿಲ್ಲ.
ನಾವು ಬಂದು ಈಗ ಬಂದಿದ್ದು ನಾನು. ರೆಡಿ ಆದ್ಮೇಲೆ ಮಾಡ್ಬೇಕಾಯ್ತು ನಾವು ಬರ್ತಾರೆ ಅಯ್ಯ ಬಯೋಡೆ ಕೊಡಿಕೋಣ ಅಲ್ಲಿ ಪಾಪಲೇ ಸು ನಿನ್ನ ಅದೇನು ಹುಡುಗಿಲ್ಲ ಎಷ್ಟು ಮಾಡ್ಕೊಂಡು ಎಷ್ಟು ಹಂಗಲ್ಲ ಕಣ ಮನೆಯಲ್ಲಿ ಇರೋ ಎಷ್ಟು ಚೆನ್ನಾಗಿರ್ತದೆ ಇವಾಗ ತೋರಿಸ್ಬೇಕು ಹಿಂಗೆ ಸರಿ ಆಗೋಯ್ತಾ ಅಯ್ಯೋ ಪಾಪ ಹೆಣ್ಮಗಳು ನಾನು ಮಾಡೋ ತಲೆ ಮಾಡ್ಬಿಟ್ಟು ನಿನ್ನ ಬಾಯಿ ಇಲ್ಲೋಡ ಇಲ್ಲಿ ಏನ್ ಬಿಡಿ ಬದ ಗಡ್ಜಮ ಇನ್ನು ಹಂಗ ಹಾಕೊಳಪ್ಪ ಅದ್ರ ಮಿಕ್ಸ್ ಇದೆ ನಾನು ಹೊಡಿತಾರೆ ಪಕ್ಕ ಗೊತ್ತು ಅದಕ್ಕೆ ನಾವೆಂತ ಹೇಳು ಕಟ್ ಮಾಡು ಫೋಟೋ ನೋಡ್ಕೊಂಡಿಲ್ಲ ಸೆಟ್ ಸಮಿತ ಹಂಗೆ ಇರು ಇದನ್ನ ಥೋ ಕೆಮ್ಸ್ ಇಕ್ಕೊಳಪ್ಪ ಸರ್. ಥೋ, 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 ಥೋ. ಪೋಸ್ 22, 23 ನಾ 23 ಆಂಟಿ ಅಲ್ಲ ಮಾಮ ಬಾರೋ ನೀನು ಹಾಕ್ಯ ಆಂಟಿ ಹೋಗು ಹೋಗು ಏ ಹೋಗು ಯಾರು ಹೋಗು ಕೇಕ್ ನಿಸ್ಕೋ ಬಾ ನಿಂಗೆ ಹೋಗು ಅದು ಅದು ಹೇಗಿಲ್ಲ ಗೊತ್ತಾಯ್ತಾ ಗೊತ್ತಾಯ್ತು ನಾನು ಇಲ್ಲ ಆಯ್ತಾ ಏನು ಫೋಟೋ ಹೊಡಿಯೋ ಬದ್ಮಾಯಿಸ್ ಮತ್ತಿನ್ನೇ ಹಿಂಗೆ ಹಿಂಗ್ ಅಪ್ಪ ಯಾರು ನಿನ್ನ ಫೋನ್ ಇಷ್ಟ ಬೆಳಗ್ಗೆ ಹೋಗ್ತೀನಿ ನೀನು ಹ್ಮ್ ಇಷ್ಟ ಬೆಳಗಿದೆಯಲ್ಲ ನೀನು ಪಾರ್ಸಲ್ ಕಳಿಸ್ತೀನಿ ನಿಮ್ಮ ಮನೆಗೆ ತಗೊಂಡು ಹೋಗೋದು ನನಗೆ ಕನ್ನಡ ಬರಲಿಲ್ಲ ಕ್ರೀಮ್ ಗೇಮ್ ಎಲ್ಲ ಬಂದು ತಿನ್ನೋದಿಲ್ಲಪ್ಪ ಬರೇ ನೋಡ್ರಿ ಇಲ್ಲಿ ಬದ್ಮಾಸ್ಗಳು ಇಬ್ರು ಹ್ಯಾಪಿ ಬರ್ತ್ಡೇ ಟು ಯು ಬಾಯ್ ಬಾಯ್ ತಿನ್ನು ಇಲ್ಲ ಇಲ್ಲ ನನಗೆ ನಿನ್ನ ಮೇಲೆ ನನ್ನ ಮೇಲೆ ಥೋ ನಿನ್ನ ಮೇಲೆ ನಾನು ಹಾಕ್ತಾರ ನನಗೆ ಆಯ್ತಾ ಬಾ ಗೈಸ್ 23 ವರ್ಷ ಅಂತೆ ನೋಡಿ ಆಂಟಿ ಆಗೋಳಿ ಇವಾಗ ಎಲ್ಲರೂ ವಿಶ್ ಮಾಡ್ಬಿಡಿ ನಮ್ಮ ವಿಡಿಯೋ ನೋಡೋರಲ್ಲ ಹುಟ್ಟು ಹಬ್ಬದ ನಾವು ತುಂಬಾ ಖುಷಿಯಾಗಿ ನಮ್ಮ ಜೊತೆ ಒಂದೇ ಒಂದು ಏಕೈಕ ಹುಡುಗಿ ಇವಳೆ ಅದಕ್ಕೋಸ್ಕರ ಅಲ್ಲಿಂದ ಬಂದು ಬರ್ತಡೇ ಮಾಡ್ತಾ ಇದೀವಿ ನಿಮ್ಮ ವಿಷಯ ತಿಳಿಸ್ಬಿಡಿ ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು ಅನ್ಬಿಡ್ರಿ 100 ವರ್ಷ ಖುಷಿಯಿಂದ ಬಾಳಿ 24 ವರ್ಷ ಇನ್ನ 70 ವರ್ಷ ಬ್ಯಾಲೆನ್ಸ್ ಇದೆ 23 ಪಾಪ 77 ವರ್ಷ ಬ್ಯಾಲೆನ್ಸ್ ಇದೆ 77 ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ಗೈಸ್ ಆಲ್ರೆಡಿ ಆಂಟಿ ಆಗೋಳೆ ಅಜ್ಜಿಗೆ ಆಗಕ್ಕಿಂತ ಮುಂಚೆ ವಿಶ್ ಮಾಡ್ಬಿಡ್ರಿ ಸಮೇತ ಒಂದೆರಡು ನುಡಿ ಮಾತುಗಳು ನಿನ್ನ ಬರ್ತ್ಡೇ ದಿನದ ಅಷ್ಟೆಲ್ಲ ಹೇಳಕ್ ಬರಲ್ಲ ಅಂತನೂ ಪಾಪ ಮಂಜ ಅಷ್ಟು ಬಿಸಿ ಇದು ಕಿರಣ ಬಿಡಿ ಮಂಜುನಾಥ್ ರವರು ಸೆಲೆಬ್ರೇಟ್ ಮಾಡಿರೋದು ಹೌದೌದು ಕರೆಕ್ಟ್ ಇದುವರೆಗೂ ಮಂಜ ಯಾವ ಹುಡುಗಿ ಹತ್ರನೂ ಮಾತಾಡಿಲ್ಲ ಕಾಲೇಜಲ್ಲಿ ನಿಜವಾಗ್ಲೂ ಅವನಿಗೆ ಯಾರೋ ಪರಿಚಯ ಇದಾರೆ ಯಾರು ಪರಿಚಯ ಇಲ್ಲ ಅಂದ್ರೆ ಪರಿಚಯ ಇದ್ದಾರೆ ಬಟ್ ಅಷ್ಟೆಲ್ಲ ಮಾತಾಡ್ತಾರೆ ಅಂತೂ ನನ್ನ ಬರ್ಡೇ ಬಂದು ಸೆಲೆಬ್ರೇಟ್ ಮಾಡ್ತಾನೆ ಅಲ್ಲಿಂದ ಅಷ್ಟೆಲ್ಲ ಬಿಸಿ ಇದ್ದು ನನ್ನ ಬರ್ಡೇ ಬಂದು ಸೆಲೆಬ್ರೇಟ್ ಮಾಡಿದ್ದೇನೆ ತುಂಬಾ ಖುಷಿ ಆಯ್ತು ಕಿರಣ ಬಿಡಿ ಯಾವಾಗ್ಲೂ ಖಾಲಿ ಇರ್ತಾನೆ ಮಾಡ್ತೀನಿ ತಡಿ ನಿಂಗೆ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀನಿ ಹ್ಯಾಪಿ ಬರ್ಡೇ ಕೇಕ್ ತಿನ್ಬಿಟ್ಟು ಖಾಲಿ ಮಾಡೋ ನಿಮ್ಮ ರೂಮ್ಮೇಟ್ಗೂ ಶೇರ್ ಮಾಡ್ಬಿಡು ನಾವೇನ ಎಗರ್ಕತ್ತೀವಿ ಮಳೆ ಬಂದು ಎಲ್ಲ ಹಾಳಾಯ್ತು ಬರೋ ಟಾಟಾ ಬೈ ಬೈ ಎಲ್ಲ ಪಾರ್ಟಿ ಅಲ್ಲ ಆ ಮಕ್ಕಳಿಗೆ ಹಂಗೆ ಮಾಡಿದ್ದೆ ಎಲ್ಲ ಮಾಡಿ ಎಲ್ಲರೂ ಸ್ಕ್ರಾಲ್ ಮಾಡಿದ್ದೀನಿ ನೋಡಿ ಇನ್ನೊಂದ್ಸರಿ ಮಾಡು ಎಲ್ಲ ಪಾರ್ಟಿ ಅಲ್ಲ ಪಾರ್ಟಿ ಕೊಡ್ಸೋಣ ಮದ್ವೆಗೆ ಮುಗಿಸ ಬರ್ತೀವಿ ಅಡಿಗೆ ಪಾರ್ಟಿ ನನ್ ಬೇಕಾಡು 2 ಕುರಿ 4 ಮೇಕೆ ಫಿಕ್ಸ್ ಮನೆಗೆ ಪಾರ್ಸಲ್ ಮಾಡ್ಬಿಡು ಬೇರೆ ಏ ನಿಮ್ಮ ಮನೇಲಿ ಮಾಡಿಸ್ಕೊಡು ಇಲ್ಲೆಲ್ಲ ಬೇಡ ಬೆಂಗಳೂರು ಬೇಡ ಆಯ್ತಾಯ್ತು ಮನೆಗೆ ಬನ್ನಿ ಮನೆ ಚಿಕ್ಕಮಂಗ್ಳೂರಲ್ಲಿ ಮಾಡಿಸು ಚಿಕ್ಕಮಂಗ್ಳೂರಲ್ಲಿ ಕಾಫಿ ಎಸ್ಟೇಟ್ ಮೇಲ್ಗಡೆ ಕೂತ್ಕೊಳಕ ಇದು ಮಾಡಿರ್ತಾರೆ ನೀವು ಇಲ್ಲಪ್ಪ ಅದೇನ್ ಕಾಫಿ ಎಸ್ಟೇಟ್ ಮೇಲ್ಗಡೆ ಕೂತ್ಕೊಳ ಕಾಯ ಮಾಡಬಲ್ಲ ಇವರು ಒಟ್ಟು ಈ ತರ ಮಾಡ್ತಾರೆ ಅದು ಮಾಡ್ಕಂಡಿ ಇನ್ ಜಾಗ ಖಾಲಿ ಮಾಡೋಣ ನಾವು ಬರೋಣ ಮಳೆ ಬೇರೆ ಗೊತ್ತಾಯ್ತು ವಾಶ್ ಆಗ್ಬಿಡ್ತ ಕಣ ಗಾಡಿ ಏ ಇವತ್ತು ಎಷ್ಟು ಖರ್ಚು ಬಿದ್ದದೆ ಅಂದ್ರೆ 1,500 ರೂಪಾಯಿ ಬರೆ ಬಿತ್ತಲ್ಲಿ ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಏನಾಗ್ಲಿಲ್ಲ ಪಂಚರ್ ಆಯ್ತು ಹೋಗಿ ಸಮಿತಾ ನಿಮ್ ರೂಮ್ಮೇಟ್ ಬಂದ್ರು ಹುಷಾರು ಬಾಯ್ ಬಾಯ್ ಆಮೇಲೆ ನಾವೆಲ್ಲ ಗ್ರೀನ್ ಮಾಡಿ ಬೇಜಾರ್ ಮಾಡ್ಕೊಂಡ್ರ ಆಮೇಲೆ ಏ ಇದಪ್ಪ ಯಾರು ಸರಿ ಬೈ ಬೈ ಎಷ್ಟಿದ್ರೆ ಫೋನ್ಗೆ ಹಾಕು ಕೆಲಸ ಇದ್ರೇನಾ ತಕ್ಕನ ಮಾಡ್ತೀನಿ ಹೊಸ್ಕೊಟ್ಟೋಗ ಯಾರು ಗೊತ್ತಾಗ್ತಿಲ್ಲ ಯಾರಂತ ಗೊತ್ತಾಗ್ತಿ ನಿನಗೆ ಯಾರು ನೀವು ಹೂ ಆರ್ ಯು ಬಾ ಹೊಸ್ಕೊಟ್ಟೋಗ ಹೂ ಆರ್ ಯು ರಾಜು ಸರಿ ಆಯ್ತು ಬರ್ತೀವಿ ಟೈಮ್ ಆಯ್ತು ಮಳೆ ಬಂದ್ರು ಪರವಾಗಿಲ್ಲ ಸಿಗೋಣ ಥ್ಯಾಂಕ್ ಯು ಸಿಗೋಣ ನಾಳೆ ಮಿಸ್ ಮಾಡ್ದಂಗ್ ಬರ್ರಿ ಹೇಳಿರೋ ಕೆಲ್ಸಕ್ಕೆಲ್ಲ ಗೊತ್ತಲ್ಲ 4 ಕುರಿ ಮದ್ವೆ ಕೆಲಸ ಮುಗಿಸ ಬೇಗನೆ ಬರ್ರಿ ಬರ್ತೀವಿ ಇವತ್ತು ಗಾಚಾರನೇ ಸರಿಯಿಲ್ಲ ಕಣಮ್ಮ ಬರ್ತಡೆ ಮಾಡಪ್ಪ ಸಮಿತಿ ಒಂದು ಆಗಲೇ ಅಲ್ಲ ಅಲ್ಲೆಲ್ಲ ಒಂದ್ ಕರ್ಕೊಂಡ್ ತಾಯಿನಲ್ಲ ಟೈರ್ ಪಂಚರ್ ಆಯ್ತಾ ಅದು ಟೈರ್ ಊಷ್ಟಿ ಆಗ್ಬಿಟ್ರೆ ಹೊಸಲಾಕ್ಸ್ಬೇಕು ಅಂದ್ರ ಹಾಸ್ಕಂಡು ಇವ್ರನ್ನ ಅರ್ಶನ್ ಕರ್ಕೊಂಡು ಇವ್ರನ್ನ ಮನೆ ಕಳ್ಸನ ನಾನು ಇದಕ್ಕೆ ಹೋದೆ ಕಾಲೇಜ್ ಹತ್ರಕ್ಕೆ ಇಷ್ಟಾಯ್ತು ಬರ್ತಡೆ ಅವ್ರ ಮನೆಗೆ ಮಾಡ್ದವು ಅದೇ ಹೆಂಗ್ ಹಾಕಂತಿದ್ದಿ ಸ್ವೆಟರ್ ಇವಾಗ ಸೀಮೆ ಹಂಗೆ ಈಗ ಅದನ್ನೇ ಹಾಕಂತಿ ಗೈಸ್ ಸುಂಕು ಅಂತಂದ್ರೆ ಅದು ಟಚ್ ಆಯ್ತು ಅಂದ್ರೆ ಕೈಗೆ ಉರಿತಾ ಇರ್ತದೆ ಒಳ್ಳೆ ಇದು ತುರ್ಚಾ ಕಚ್ಚಿದ್ರೆ ನೆವ್ಯಾತದಲ್ಲ ಹಂಗೆ ನೆವ್ಯಾತಿರ್ತದೆ ಅದಕ್ಕೆ ಕೈ ಫುಲ್ಲು ಇದಾಗಿರ್ಬೇಕು ಅಂಗಡಿ ಹಾಕಿ ಕೂತ್ಕೊಂಡಿದ್ದೀರಲ್ಲ
ನೀನ್ ಯಾಕಪ್ಪ ಜನ ಡಿಪ್ರೆಷನ್ ಆಗಿದ್ದಿ? ಮಳೆ ಬಂತಲ್ಲ. ಹಾಂ ಎಲ್ಲಿ ನೆಂದಲ್ಲಿ ಅಲ್ಲಿ ನೆನ್ಮಗದಾಗಿಲ್ಲ ಮಳೆ. ಏನು ತೆಪ್ಪಾಗಿ ಬಂದ್ಬಿಟ್ಟು ನೋಡಪ್ಪ. ನೋಡಿ ಮುಟ್ಟು ನೋಡ್ಪ ಇಲ್ಲಿ ಅಂಡ್ರವೇರ್ ನೆಂದಾಗ ನೋಡ್ತೀನಿ ಕೈ ಹಾಕಿ. ಕನ್ನಡ ಮತ್ತೆ ಹೆಂಗಲ್ತಾರೆ ನಿಮ್ಮ ಮಡಿ ಅಂದ್ರು ನೆಂದೋಗೇನೆ ಅಂದ್ರೆ ನೆನ್ ತೆಪ್ಪಾಗಿದ್ದೀನಿ ಅಂತ ಅಂತದೆ. ಅದಕ್ಕೆ ಅಂಡರ್ವೇರ್ ನೆಂದೋಗೋದು ಬೈ ನೋಡೋಂದೆ. ಇನ್ನೇನು ಹೇಳ್ತಾರೆ ಅವ್ರು ಅರ್ಥ ಮಾಡ್ಕೊಂತಿಲ್ಲ. ಅದೇ ಹೇಳ್ಬೇಕಪ್ಪ. ಏನಿದು ನಂದು ನಿನ್ನ ಇದೆಲ್ಲ ಹಿಂಗ್ ಮಾಡೋಗೋರೆ. ಏನಿದು? ಅಯ್ಯೋ ಏನಪ್ಪ ಜನ ಇದು ಕತೆ ಗಾಯ್ಸ್. ಇದೆಲ್ಲ ಹೆಂಗಪ್ಪ ಸುಮ್ಮನೆ ಇದು ಮಾಡ್ತೀರಾ? ಇಲ್ಲಿ ಕೊಟ್ಟಿರೋದು ಏನಿದು? ಏನು ಲೆಗ್ಗಿನ್ಸ್ ಬಟ್ಟೆ ಕೊಟ್ಬಿಟ್ಟಾರತ್ತೆ. ಸೀರೆ ಇದೇನಿದು? ಇದು ಅದೇನಾ? ಇದು ಸೀರೆ ತಾಯಿ. ನಿಂಗೆ ಸೀರೆ ನಿಂಗೆ ಗಂಡು ಮನೆಗೆ ಕೊಂಡಾಗೆ ಇಲ್ಲ ಕಣಲ್ಲಿ. ನಮ್ಮ ಜನನೇ ಕೊಟ್ಬಿಟ್ರು ಕಣೆ ನಿಂಗೆ. ಅಲ್ಲಿ ಎಷ್ಟು ಸೀರೆ ಕೊಟ್ಟಾಗ ನೋಡು. ಅವ್ರ ಹೆಸರು ಏನೂ ಗೊತ್ತಿಲ್ಲ. ಯಾರು ಬಂದಿದ್ರು? ಏನಪ್ಪ ಅವ್ರ ಹೆಸರು? ಏನು ಕಳ್ಕೊಟ್ಟವ್ರಂತೆ? ಏಯ್ ಅದೆಲ್ಲ ಹೆಂಗೆ ಮಾಡೋಕೋರು ನೀವು? ಇನ್ವಿಟೇಷನ್ ಕಳ್ಕೊಡೋಕಾಯ್ತಾನೆ. ಏಯ್ ಗೈಸ್ ಅಂತ ಇದು ಅಂತ ನೋಡ್ತೀರಾ ನೋಡ್ರಿ. ಸೌಮ್ಯ ನಟರಾಜು ಅಧ್ಯಕ್ಷರು ಕಳಗಟ್ಟು ಅಧ್ಯಕ್ಷರು ಇರಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅಕ್ಕ ಯಾರು ಬಂದಿದ್ರು? ಲೇಡೀಸ್ ಬಂದಿದ್ರು ಜೆಂಟ್ಸ್ ಬಂದಿದ್ರು? ಹೌದಾ ಅಕ್ಕ, ನಾವು ಇರಲೇ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಯ್ಯೋ ಹಿಂಗೆ ಈ ಪಟ್ಟಿಯೆಲ್ಲ ಮುಯ್ಯ ಹಾಕ್ಬಿಟ್ಟವ್ರೆ. ತಳವ ಗೈಸ್ ಜಾಸ್ತಿನೇ ಹಾಕ್ಬಿಟ್ರೆ ಮುಯ್ಯಿ ಸ್ವಲ್ಪ ಇರ್ಬೇಕಾಯ್ತಂಗ. ನಾನು ಎಷ್ಟು ಗಂಟೆ ಬಂದಿದ್ರು? ಅಯ್ಯೋ 12 ಗಂಟೆ. ಮೈಸೂರಿಗೆ ಹೋದ್ರೆ 15 ದಿನ ಬರೋಂತೆ, ಮದುವೆಗೆ ಬರೋರಂತೆ ಪಾಪ. ಶೆಟ್. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ನಟರಾಜು. ಥ್ಯಾಂಕ್ಸ್ ಅಕ್ಕ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಮದುವೆ ಬಂದಿದ್ರೆ ಚೆನ್ನಾಗಿರೋದು. ಆದರೂ ಮದುವೆ ಬರ್ದಂಗೆ ಇದೆಲ್ಲ ಮಾಡಿದ್ದೀರಾ, ಖುಷಿ ಆಯಿತು. ನಾನು ಇರಬೇಕಾಯ್ತು. ನಾನು ನನ್ನ ತಂಗಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಇವಾಗ ಬಂದಿದ್ದೀನಿ. ಮಧ್ಯಾಹ್ನ 11 ಗಂಟೆ ಮನೆ ಬಿಟ್ಟವನು. ಗೈಸ್ 7 ಗಂಟೆಗೆ ಕೂತ್ಕೊಂಡವನು. ಎಲ್ಲ ಫ್ರೆಂಡ್ಸ್ಗಳನ್ನೆಲ್ಲ ಹುಡುಕಿ ಸಿಕ್ಕೋರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಇಲ್ದಿದ್ದವ್ರಿಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿ ಇನ್ವೈಟ್ ಮಾಡಿ ಇವಾಗ ಮುಗೀತು. ಇನ್ನೂ ಸ್ವಲ್ಪ ಜನ ಕಾರ್ ರಿಸೀವ್ ಮಾಡಿಲ್ಲ. ಕೆಲಸ ಕಾರ್ಯದಾಗ ಬಿಸಿ ಆಗ್ಬಿಟ್ಟವ್ರೆ. ಇವಾಗ ಆಚೆಗೆ ಬಂತು ಅಂತಂದರೆ ಮನೇಲಿ ಒಬ್ಬರು ಇಲ್ಲ. 6 ಪಡೆಗವರು ಇದಾಗ್ಬಿಟ್ಟವ್ರಿ. ಇದ್ಯಾಕ ಸ್ಟವ್ ಆಚೆ ಇಕ್ಕಿದ್ರ? ಇದೇ ಅಡುಗೆ ಮಾಡಿದ್ರಿ ಇವತ್ತು? ಏನು ಮಾಡಿದ್ರ? ಎಲ್ಲ ಬಿಸಿಬೇಳೆ ಮಾಡ್ಬೋದು. ಈಗ ಏನಕ್ಕ ಆಚೆ ಇಕ್ಕಿದ್ದೀರ ಅದನ್ನ ಸ್ಟವ್? ಅಲ್ಲ ನಾನು ಊಟ ಕರ್ದಾನೆ ನೀನು ಎಷ್ಟೊತ್ತಕ್ಕ ಕಾಯ್ದೆ? ಸರಿಯಾಗಿದ್ದಿ ಹೆಂಗ್ಸ್ ನೀನು. ಏನ ಎತ್ತವ್ರು ಒಬ್ರು ಇಲ್ಲ. ಒಬ್ರು ಇಲ್ಲ ಎತ್ತವ್ರ ಮೇಲೆ ಅಡ್ರೆಸ್ ಇಲ್ಲ ನೋಡವ್ರಿ. ಅಮ್ಮ ನನ್ನ ತಲೆ ಒಂದು ಒಳ್ಳೆ ಅಡೆ ಬಂತು. ಆ ತಾಯಿ ಮದ್ವೆಗೆ ಗಂಟು ಕರ್ಕೊಂಡು ಸ್ಟೇಜ್ ಮೇಲೆ ನಿಲ್ಸ್ತಾರಲ್ಲ, ಅವಾಗ ನೀನು ಅಪ್ಪು ಕಡೆಯಿಂದ ಒಂದು ಡ್ಯಾನ್ಸ್ ಹೇಳ್ಬೇಕು. ಆಡೋಣ ಅಂತ ಅಪ್ಪ ಹೋಗಲ್ಲ ಮರಿಲೇ, ನಾಚ್ಕಾಗಲ್ಲ. ಹೇಳ್ಕೊಡ್ತೀನಿ ಬಾ. ಯಾವ್ದು ಹೇಳ್ಕೊಡೋದ್ ಬೇಡ, ನೀವ್ ಆಡೋಗು. ಇವತ್ತಿನ ಕಾಲದಲ್ಲಿ ನನ್ ಮಗ ಆಡಿಸ್ತಾರ ಹೋಗ್. ನನ್ ಮಗ ಸಿಟಿ ಕಡೆ ಟ್ರೆಂಡ್ ಅದು ಇವತ್ತು. ಸಿಟಿ ಕಡೆ ಟ್ರೆಂಡ್ ಅದು. ನಮಸ್ಕಾರಗಳು. ನಾವೆಲ್ಲ ಕಲ್ತಿಲ್ಲ, ಅವೆಲ್ಲ ಬೇಡ. ಮಗ ಆಡ್ತಾರೆ. ಒಂದ್ಸರಿ ಪ್ರಾಕ್ಟೀಸ್ ಮಾಡಿಸ್ಬೇಡ. ಹಿಂಗೆ ನಾನು ಹಂಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಬಾರ ಒಂದು ಮಾತು ಹೇಳ್ಕೊಡ್ತೀನಿ ಬಾ. ನಾನು ಏನು ಹೇಳ್ಕೊಡಲ್ಲ, ಏನು ಮಾಡೋದಲ್ಲ. ಯಾವ ಡ್ಯಾನ್ಸ್ ಮಾಡಲ್ಲ, ಹೋಗಲ್ಲ ಎದ್ದತ್ತ. ನೀನ್ ಯಾಕೆ ಮಕ್ಕಳಿಗೆ ಮಾಡ್ಕೊಂಡಿದ್ದೀರಿ? ನಿಮ್ಗೆ ಅದೆಲ್ಲ ಚೆನ್ನಾಗಿರ್ತದೆ ಕಣಪ್ಪ. ನಮ್ಗೆ ಯಾವ ಡ್ಯಾನ್ಸ್ ಬರಲ್ಲ, ಹೋಗಿ ನೀವು ಆಡೋಗ್ರಿ. ಹುಡುಗರು ನಾವು ಆಡಕ್ ಬರೋದು, ನನಗೂ ಆಡಕ್ ಬರೋದು. ಅದಕ್ಕೆ ನಿಮ್ಗೆ ಸುಮ್ಮನೆ ಆಕ್ಷನ್ ಮಾಡ್ರಿ ತೊಂಬ ತಕತ್ತೆ ಅಂತ. ಯಾಕಾಗು ಡ್ಯಾನ್ಸ್ ಉಪವಾಸ ಮಾಡಿ ನಾವು ಕಲ್ತಿಲ್ಲ ಅಂತ ಬುದ್ಧಿನ ಅಜ್ಜಿ ಮಾಡಿಸ್ಬಿಡಿ. ಅಜ್ಜಿದಿರ್ನ ನೀನು ಎಲ್ಲ ಬಂದಿರೋ ಮನೆ ಕಡೆಯಿಂದ ಈಗ ಹಿಂಗಂತಾನಲ್ಲ ನನ್ ಮಗ ಇವನು ಮನೆಯಲ್ಲ ಒಂದ್ ಕಡೆಯಿಂದ ಹಿಂಗ್ ಬೈದಿದ್ದೀರಾ ಅಂತ ಹೇಳದಷ್ಟು ಕೇಳ್ರಿ. ಸಿಂಪಲ್ ಸ್ಟೆಪ್. ಮಗಳು ಫುಲ್ ಖುಷಿ ಆಗುತ್ತಾಳೆ. ಇವಳು ಮಗಳು ಹೇಳ್ರಿ ಮಾಡಿಸ್ಬೇಕಂದ್ರೆ ಅಪ್ಪ ಅಮ್ಮ ಕೈಲಿ. ಹುಡುಗನ್ ಕಡೆ ಎಲ್ಲ ಮಾಡ್ತಾರಂತೆ. ಅವ್ರು ಮಾಡ್ಕೊಳ್ಳಿ. ನಮ್ಮಲ್ಲಿ ಯಾರೆಲ್ಲ ಮಾಡಕ್ ಅದಕ್ಕೆ ನೋಡು ಸಂತೋಷ. ಇವಾಗ ನಾನು ಮಾಡಿದ್ರೆ ಒಬ್ಬನೇ ಮಾಡಕ್ಕಲ್ಲ, ನೀವ್ ಮಾಡಕ್ಕೆ ಬರೋಲ್ಲ. ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ನಮ್ ಕಡೆ ನಂಗ್ ಗೊತ್ತಾ, ಸಮೀಕ್ ಆಡ್ತಾರೆ, ಕಿರಣ್ ಆಡ್ತಾನೆ, ಮೋನು ಆಡ್ತಾನೆ. ಎಲ್ಲ ಆಡ್ತಾರೆ. ಅವ್ರ ಹಂಗೆಲ್ಲ ಡ್ಯಾನ್ಸ್ ಆಡೋಂಗಿದ್ರೆ ಮನೆಗೆ ಬರಲ್ಲ ಅಂತ ಅವ್ರಿ. ಆಮೇಲೆ ಅದೆಲ್ಲ ಯಾವತ್ತು ಮಾಡಿ ಅಂತ. ನೀನಾದ್ರೂ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸ್ ಗೇಮ್ಸ್ ಕ್ಲಾಸ್ ಅಂತ ಹಾಕಿದ್ರೆ ಕಲಿಯುವ ನಾವು. ನಮ್ಗೆ ಅದು ಗಂಧಗಳಿಂದ ಗೊತ್ತಿಲ್ಲ. ನಮಗ್ ಗೊತ್ತಾ, ನಾವ್ ಕಲ್ತಿದೀವ. ಕೈಯುಗಳೇ ತಿರ್ಸಕ್ ಬರಲ್ಲ. ನಮಗ್ ಗೊತ್ತಾ. ಇವಾಗ ಯೂಟ್ಯೂಬ್ ಹಾಕ್ತೀನಿ ಮುಂದೆಯಲ್ಲಿ. ಆಮೇಲೆ ಕುಣಿಯನ ಇದ್ರೊಳಪ್ಪ ಮ್ಯಾತಿ
ಪ್ರಾಕ್ಟೀಸ್ ಇವಾಗ ಮದ್ವೆ ಆಯ್ತವ, ಮದ್ವೆ ಅಪ್ಪಂಗ್ ನಗ ಮಾಡಕ್ ಇಷ್ಟ ಅದೇ ಅದರಲ್ಲಿ ನೀರು ದೇವ್ರ ಪಾವ್ರು ಕುಡಿವಾಗ ಕುಡಿತಲ್ಲ ಹಂಗ್ ಕುಡಿ ಹೋಗೋಣಪ್ಪ ಆ ಜಾತ್ರೆಗೆ ದೇವ್ರ ವರ್ಷ ನಿಮ್ಮ ಮೇಲೆ ಕುಡಿ ತಮಟೆ ವಾದ್ಯ ಮಾಡ್ಬೇಕು ಕುಡಿತಾರ ಅದ್ ಕುಣಿಯಕತ್ತದ ಅಲ್ಲಿ ಅದನ್ನೇ ಕುಡಿ ಅಮ್ಮ ಏನಪ್ಪ ಇವಾಗ ನೀನು ಜಾತ್ರೆ ನಮ್ಮೂರು ಜಾತ್ರೆ ಮಾಡ್ಬೇಕಾರೆ ನಿನ್ಗೆ ಅದೇನೋ ಕಳಗಡೆ ಬಂದು ಹೊರ್ಸ್ತಾರಲ್ಲ ಅವಾಗ ಕುಣಿತಲ್ಲ ಹಂಗ್ ಕುಣಿ ದೇವ್ರ ತಲೆ ಮೇಲೆ ಇದ್ರೆ ಕುಣಿಬೋದು. ಅದಕ್ಕಿಂತ ಸ್ಟೆಪ್ ಅಣ್ಣಮ್ಮ ಸ್ಟೆಪ್ ಹಾಕು ಅಮ್ಮ ಅಣ್ಣಮ್ಮ ಸ್ಟೆಪ್ ಹಾಕಿ ಅಪ್ಪ ಅಣ್ಣಮ್ಮ ಸ್ಟೆಪ್ ಯೂಟ್ಯೂಬ್ ಹಾಕ್ತೀನಿ ಇವಾಗ ಅದ್ ಕುಡಿದ್ಬಿಟ್ರೆ ಅದಕ್ಕಿಂತ ಅದೇ ಅಲ್ಲ ಅದು ಬ್ಯಾಂಡ್ ಸೆಟ್ ಬ್ಯಾಂಡ್ ಬಜಾಮು ಕುಣಿತಾ ಇದ್ರೆ ಯಾವಾಗ ಸ್ಟಾಕ್ ಆಗ್ಬೇಕು. ಇದೇನಪ್ಪ ಗಂಡನ್ ಹುಡುಗಿರ ಅಪ್ಪ ಅಮ್ಮ ಇನ್ನ ಒಳ್ಳೆ ಚಿಕ್ಕ ಇದಾದಾಗ ಮಾಡ್ತಾರೆ ಲವರ್ಸ್ ಆದಾಗ ಮಾಡ್ತಾರೆ ಅನ್ಬೇಕು ನೋಡೋದು ಮಾತು ಸುಮ್ನೆ ಇಲ್ಲಾಂದ್ರೆ ಎಲ್ಲಾರು ಮಾಡೋಣ ನಾವು ಜೊತೆ ಸೇರ್ಕೊಂತೀವಿ ನಮ್ಮ ಫ್ರೆಂಡ್ಸ್ ಸೇರ್ಕೊಂತೀವಿ ನೀವಿಬ್ರು ಬರ್ಬೇಕು. ಊರಿಗೆ ಬಿಟ್ಟಿದ್ದು ಗೈಸ್ ಪ್ಲಾನ್ ಮಾಡ್ತಾ ಇದೀವಿ ಸೆಟ್ ಆತಲ್ಲ ಕರೆಕ್ಟಾಗಿ ಮಾತ್ರ ಯಾವುದೇ ಕಾರಣಕ್ಕೂ ಕುಣಿಯಲ್ಲ ಗೈಸ್. ಎಲ್ಲಾದ್ರೂ ಒಂದು ಕಾಲೇಜ್ ಬ್ಲಾಗ್ ತರ ಕಾಲೇಜ್ ವಿಡಿಯೋ ತರ ಸಾಂಗ್ ತರ ಎಲ್ಲಾ ಸಾಂಗಲ್ಲೂ ಚಂಚನ ಒಂದೊಂದು ನಿಮಿಷ ಸ್ಟಿಪ್ ಎತ್ಬಿಟ್ಟು 4 ನಿಮಿಷ 5 ನಿಮಿಷ ಮಾಡೋಣ ಅಂತ ನಮ್ಮ ಜೊತೆಗೆ 3 ಜನ ಕೇಳಿದೀನಿ. ಹುಡುಗರು ಬರಲ್ಲ ಅಂತ ಮರನು ಕಿರಣಗೆಲ್ಲ ಸಮಿತಿಗೆಲ್ಲ ಬರಲ್ಲ ಅಂತಾರ ಅವರು. ಆದ್ರೂ ಬಿಡೋದು ಟ್ರೈ ಮಾಡ್ತೀನಿ. ಇವ್ರಿಬ್ರು ನಾಲ್ಕು ಮಾಡೋಣ ಅಂತಂದ್ರೆ ಇವ್ರು ಯಾಕೋ ಒಪ್ಕೊಂತಾನೆ ಇಲ್ಲ. ಸವಾಸ್ಗೆ ಬರಲ್ಲ ಏನ್ ಅದೇನು ಮಾಡ್ದಿಲ್ದಲ್ಲ ಯಾರು ಇವತ್ತಿನ ಕಾಲದಲ್ಲಿ ಯಾರು ಮಾಡ್ತಾರೆ. ಹಿಂಗ್ ಬಿಲ್ಕುಲ್ ಬೇಡ ಅಂದ್ಬಿಟ್ರೆ ಹಂಗಪ್ಪ ತಾಯಿ ಖುಷಿ ಆತರ ಮಾಡಿದ್ರೆ ನಾವ್ ಮಾಡಲ್ಲ. ಅದೆಲ್ಲ ಸಾಯದಕ ಮೆಮೊರಿ ಅದು. ಲೇ ಹುಡುಗರು ಮಾಡ್ರಿ ಸುಮ್ನೆ ಆಕ್ಷನ್ ಮಾಡಲ್ಲ. ಅಜಯ್ ನೋಡಜಿ ನೀನು ಏನ್ ಹೇಳಪ್ಪ ನೀ ಕುಡಿಯರಿ ನಾವ್ ನೋಡ್ತೀವಿ. ಏನ್ ನನ್ ಮಗ ಅಂದ್ರೆ ಕೈಯ ನೋಡ ನೀನ್ ಹೇಳ್ಬೇಕು. ಮೂರ್ ಜೋಟ ನೀ ನನ್ ಮಗ ಯಾಸ್ ಕಲ್ತಿಲ್ಲ ಬಾಯ್ ನನ್ ಮಗನೇ ಗಂಡಿಂದ ನೋಡ್ಬೋದು. ನಾವ್ ವಯಸ್ಸಾದ್ರು ಕುಣಿದ್ರು ಯಾರು ನೋಡೋರು ಸುಮ್ನೆ ಒಂದು ಆಕ್ಷನ್ ತಲೆಲ್ಲ ಬೆಳಗಾಗ್ ಕೂತದ ಈ ಕುಣಿಯಕ್ ಬಂದವಳೇನಲ್ವಾ ಯಾರಂತ ಅಂತಾರೆ ನಾನು ನೋಡ್ತೀನಿ ಬಾ. ಅಲ್ಲ ಹಂಗನ್ನಲ್ಲ ಹಂಗೆ ಇರ್ತಾರೆ. ನೋಡಮ್ಮ ಅದೇ ನೀನೇ ಒಬ್ಳೆ ಆಡೆ ನೀನೇ ರೆಡಿ ಆಗ್ಬಿಟ್ಟು ನೀನೇ ಆಡೆ. ಅದು 15 kg ಬಟ್ಟೆ ಹಾಕೊಂಡೆ ಇರಕಲ್ಲ ಅವಳ ಕೈಲಿ. ಇನ್ ಡ್ಯಾನ್ಸ್ ಆಡೋದು ಎಲ್ಲ ಆಡ್ತಾಳೆ. ಸೋಲ್ಡ್ ಔಟ್ ಆಗಿರ್ತದೆ ಹೊಟ್ಟೆ ಏನಾಗಿರ್ತದೆ ಏನಮ್ಮ ಸೋಲ್ಡ್ ಔಟ್ ಸೌಂಡ್ ಔಟ್ ಅಲ್ಲ ಅದು ಸೋಲ್ಡ್ ಔಟ್. ಸೋಲ್ಡ್ ಔಟ್ ಅಂದ್ರೆ ಜೀವ ಮೈಯಲ್ಲಿ ಏನು ಶಕ್ತಿನೇ ಇರಲ್ಲ ಅಂತ. ಸೋಲ್ಡ್ ಔಟ್ ಮುದ್ದೆ ತಿಂದಿರೋದು ಒಂದ್ ಲಾಡ ನೋಡಣ್ಣ ನೀನ್ ಎಷ್ಟ ತಕ್ಕಬೇಕಾದ್ರೆ ನಿಲ್ಸಿರು ನಿಂತ್ಕೊಳ್ಳೋದು. ಇರು ಮದ್ವೆ ಆಗಿ 3 ತಿಂಗಳು ದಪ್ಪ ಮಾಡ್ತಾರಂತೆ ಅವ್ರು ನೋಡೋಣ. ಹೌದಾ ಏನ್ ಪೊಂಪೊಡಿಬೋದನ್ನ ಸೈಕಲ್ ಹೊಡ್ದಂಗ್ ಹೊಡೆದ್ರು ದಪ್ಪ ಆಗೋಯ್ತಾರೆ ಪಂಪ ಅಲ್ವೇನಾ. ಅಪ್ಪ ನೋಡಪ್ಪ ನಿಂಗೆ ಇಷ್ಟ ಅದಿಲ್ಲ ನೋಡಪ್ಪ ಸುಮ್ನೆ ಜಾಸ್ತಿ ಕುಣಿಯಲ್ಲಪ್ಪ. ಸುಮ್ನೆ ಒಂದು ಆಕ್ಷನ್ ಅಷ್ಟೇನೆ. ಯಾವ ಇವಾಗ ನಾವೆಲ್ಲ ಪ್ಲಾನ್ ಮಾಡ್ತೀವಿ. ನೀನು ಅಮ್ಮ ಕುಡಿಯೋದೇನಿಲ್ಲ ಸುಮ್ನೆ ಕೈ ಹಿಡ್ಕೊಂಡು ಕರ್ಕೊಂಡ್ ಹೋಗ್ತೀವಿ. ಒಂದು ಇವ್ ದೇವ್ರಿದ್ದಂಗೆ ಹೆಣ್ಮಗಳಿಗೆ ತಂದೆ ದೇವ್ರಿದ್ದಂಗೆ ನೀವು ತಂದೆ ತಾಯಿ. ನಾವು ನಮ್ಮ ಪಡಿ ನಾವು ಕುಣಿತೀವಿ. ನೀವು ಸುಮ್ಮನೆ ಸೈಡ್ ನಿಂತ್ಕೊಳ್ರಿ. ನಾವೇನ್ ಆಕ್ಷನ್ ಮಾಡ್ತೀವಿ ಅದ್ರ ಆಕ್ಷನ್ ಮಾಡ್ರಿ. ಹಿಂಗ್ ಕೈ ಹಿಡ್ಕೊಂಡು ತಿರುಗಿಸ್ತೀವಿ ರೌಂಡ್ ಹಾಕು. ಇಲ್ಲಾಂದ್ರೆ ಸುಮ್ನೆ ಅಮ್ಮನ ಹಿಡ್ಕೊಂಡು ರೌಂಡ್ ಹಾಕ್ಸ್ತಾರಲ್ಲ ಹಿಂಗೆ ಆತರ ಗಿರ್ಗಿಟ್ಲೆ ನೋಡಮ್ಮ ಆಯ್ತು. ಅಪ್ಪ ಇದೆಲ್ಲಪ್ಪ ತೋರ್ಸ ಹಂಗೆ ರೌಂಡ್ ಹಾಕ್ಸೋದು. ಯಾರು ನೋಡಲ್ಲ ಅದು ನೋಡ ಪ್ಲೀಸ್ ಅಮ್ಮ ಒಂದ್ಸರಿ ಟ್ರೈ ಮಾಡು. ನಾನು ಯೂಸ್ ಮಾಡಲ್ಲಪ್ಪ. ಗೈಸ್ ಕಮೆಂಟ್ ಮಾಡ್ರಿ ಮಾಡಿಸ್ಬೇಕಂತ. ಸಿಂಪಲ್ ಸ್ಟೆಪ್ ಆದ್ರೆ ಪರವಾಗಿಲ್ಲ ಮಾಡಿಸ್ತೀನಿ ಇವ್ರಿಬ್ರು ಕಲಿ. ಏಯ್ ಮಾಡಮ್ಮ ಯಾಕಮ್ಮ ಮಾಡತ್ತಾಳಪ್ಪ ಈಗ ಮಾಡಲ್ಲ. ಸುಮ್ನೆ ನೀವು ಫುಲ್ ಕುಡಿಯಂಗಿಲ್ಲ. ನಾನು ಈ ಕಡೆ ಹಿಂಗ್ ತಿರುಗಿಸ್ತೀನಿ ಎಲ್ಲ ಮಾಡ್ತೀನಿ. ನೀವು ತಿರ್ಬೇಕಷ್ಟೇ. ಆಯ್ತು ತಿರುಗ್ತೀನಿ. ಅಪ್ಪ ತಿರ್ಸೋದು ನಾನೇನು ನಾನಲ್ಲ ಅಪ್ಪ ನಾನ್ ಮಗ ತಿರುಗಿಸೋದು. ಅವ ಆಯ್ಸ್ಕೊಂಡ್ಬಿಡವ ಅಷ್ಟು ಮಾಡ್ತಿರ್ತಾನೆ ಹೇಳಿದಷ್ಟು ಟ್ರೈ ಮಾಡೋಣ ಆಗಷ್ಟು. ಗೈಸ್ ಇದು ನಾವೇ ಫಿಕ್ಸ್ ಆಗಿಲ್ಲ. ಇಲ್ಲಿ ನಮ್ಮವ್ರಿಗೊಬ್ರು ಅವ್ರು ಹೇಳ್ಕೊಡ್ತೀರಿ ಅಂತ ಅವ್ರಿಗೆ ಏನು ಕತೆ ಏನೋ ಗೊತ್ತಿಲ್ಲ. ಅವ್ರು ಹ್ಞೂ ಅಂದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀವಿ ನೋಡೋಣ. ಯಾವತ್ತೆಲ್ಲ ಮಾಡಿಲ್ಲ ಒಂದ್ಸಲ ನಗವತ್ತು ಮಾಡೋದ್ರೆ ನಾಚಿಕಾಗಲ್ಲಮ್ಮ. ಅದೆಲ್ಲ ಇವತ್ತಿನ ಕಾಲದಾಗಿ ಸಾಯೋವರೆಗೂ ನಿಮ್ಮ ಕಾಲದಲ್ಲಿ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ಇದಕ್ಕಿನ್ನ ರಪ್ಪ ಅನ್ನಂಗದೆ. ಅದಕ್ಕೆ ಕೈಲಾದಷ್ಟು ಮಾಡೋಣ. ಹಣ್ಮಕ್ಕಿ ನೀನು ಬಂದು ನೀನು ನನ್ನ ಜೊತೆ ಕುಣಿಯಕ್ಕೆ ಇದಾಗ್ತೀನಿ. ಅದು ಆರ್ಕೆಸ್ಟ್ರಾದವ್ರು ಹಾಕಂತಾರಲ್ಲ ಆ ಥರ ಬಟ್ಟೆ ಹಾಕ್ತೀನಿ ನಿನಗೆ. ನಿನ್ನ ಮಕ್ಕಳು ದೊಣ್ಣೆ ತಮ್ಮದ್ರಲ್ಲ ಅಲ್ಲೇ ಹುಡಿಕೊಂಡಿಯಾಗ ಏನೋ ಕತೆಗಳು. ಎಲ್ಲರೂ ಊಟ ಬಿಟ್ಬಿಟ್ಟು ಇದು ಮಾಡಿದ್ದೀರಾ ಗೈಸ್. ಒಟ್ಟಿನಾಗ ಡ್ಯಾನ್ಸ್ ಪ್ರಿಪ್ರೇಷನ್ ಅಂತ ಪಕ್ಕ 90% ಐತೆ. ಇಲ್ಲಾಂದ್ರೆ 10% ಡೌಟು. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಬೇರೆ ಆಡ್ಬೋದು ನನ್ನ ಪ್ರಕಾರ. ಹುಡುಗನ ಕಡೆ ಎಲ್ಲ ಫುಲ್ಲು ದೊಡ್ಡ ಫ್ಯಾಮಿಲಿ ಅವ್ರು ಮಾಡೇ ಮಾಡ್ತಾರೆ. ನಾವು ಆದಷ್ಟು ನಮ್ಮ ಕೈಲಾದ್ರೂ ಒಂದಾದ್ರೂ ಟ್ರೈ ಮಾಡೋಣ. ಇಲ್ಲ ಅಂತಂದರೆ ಅದು ಆಗಲ್ಲ. ನಿಮ್ಗೆ ಏನಾದರೂ ಗೊತ್ತಿರೋ ಸಜೆಸ್ಟ್ ಮಾಡಿ ಯಾವ್ಯಾವ ವಾರ್ಡು ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ನೋಡೋಣ. ಗೈಸ್ ನಮ್ಮ ಅಜ್ಜಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ.
ಅಯ್ಯೋ ಹಿಂಗೆ ಮಾಡಬೇಕು ಬೇರೆ ಮಾಡೋದಿಲ್ಲ ಮಾಡು ಮಾಡು ಮಾಡ್ತೀನಿ ಹೋಗಲ್ಲಿ ನಿಮ್ಮ ಮಗನ್ ನೋಡೋಗಲ್ಲ ಕಲಿಯಮ್ಮಲ್ಲಿ ಮಗನ್ ನೋಡಿ ಬಾಳೆ ನಿಂತಿದ್ದೀನಿ ನೀನು ಹೆಂಗದು ತೋರ್ಸು ಹೆಂಗ್ ತೋರ್ಸು ಅಯ್ಯೋ ಒಳ್ಳೆ ಕತೆ ಕಂಡ್ರೆ ಹೆಜ್ಜೆ ಇದ್ದಿರ್ದು ಏನೋ ಮಾಡ್ಬೇಕು ಗೈಸ್ ಅಷ್ಟೇ. ಈ ವಿಡಿಯೋದಲ್ಲಿ ಸಿಗೋಣ. ಅವ್ರು ಏನಾದ್ರು ಮಾಡ್ಕೊಂತವ್ರು ಆ ಮನೆಗೆ. ನಾನು ವಿಡಿಯೋ ಮಾಡಿ ನೋಡಿ ನಿಲ್ಸೇಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು. ನಾಳೆ ವಿಡಿಯೋದಲ್ಲಿ ಸಿಗೋಣ. ನಾಳೆ ಕೆಲಸ ಏನು ಎತ್ತ ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ. ಬೈ ಬಾಯ್.